ಒಂದು ಬಹಳ ಸುದಿನ ಅನ್ಬೇಕು ಚಿತ್ರರಂಗಕ್ಕೆ. ಯಾಕೆಂದ್ರೆ ಲೀಲಾವತಿಯವರು ಹಿರಿಯ ಕಲಾವಿದೆ ಮತ್ತು ಬಹಳ ಆತ್ಮೀಯ ಇರ್ತಕ್ಕಂಥ ಭಾವನೆ ಇರ್ತಕ್ಕಂಥ ಮನಸ್ಸಿರೋರು. ನಾವೆಲ್ಲ ಶೂಟಿಂಗ್ ಮಾಡ್ಬೇಕಾರೆ ಸೊ ಚಿಕ್ಕವರು ದೊಡ್ಡವರು ಅಂತಕ್ಕಂಥ ಭೇದ ಭಾವನೆ ಇರ್ತಿರ್ಲಿಲ್ಲ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಏನೇ ಒಂದು ಬಂದು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಆಮೇಲೆ ಯಾವುದೇ ಸಮಯದಲ್ಲಿ ಅವ್ರು ಏನೇ ಊಟ ಮಾಡ್ಲಿ, ಏನೇ ಒಂದು ಹಣ್ಣು ತಿನ್ಲಿ, ಅದನ್ನ ಹಂಚ್ಕೊಂಡು ತಿನ್ನೋರು, ಬಿಡ್ತಿರ್ಲಿಲ್ಲ. ಕಲಾವಿದರಂದ್ರೆ ಅಷ್ಟು ಪ್ರೀತಿ. ಮತ್ತೆ ಎಲ್ಲಾ ಕಲಾವಿದರು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಕಲಾವಿದರೆಲ್ಲ ಒಂದೇ. ಅವ್ರು ಸುಖವಾಗಿರ್ಬೇಕು ಅನ್ನೋದೇ ಅವ್ರ ಧ್ಯೇಯ. ಆದ್ರೆ ಇವತ್ತು ನಮ್ಮ ಚಿತ್ರರಂಗದ ಇತಿಹಾಸದಲ್ಲೇ, ಬರೀ ನಮ್ದಲ್ಲ ಇಡೀ ಚಿತ್ರರಂಗ ಭಾರತ ದೇಶದಲ್ಲೇ ವಿನೋದ್ ಅವ್ರು ಮಾಡಿರ್ತಕ್ಕಂಥ ತಾಯಿಗೋಸ್ಕರ ಮಾಡಿರ್ತಕ್ಕಂಥ ಮಂದಿರ ಎಲ್ಲೂ ಇಲ್ಲ. ಅಂದ್ರೆ ತಾಯಿ ಅಂತ ಹಾಕೊಟ್ಟು ನಡೆದಂತಹ ಒಂದು ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅಂತ ಒಂದು ವ್ಯಕ್ತಿ, ಅಂತ ಒಂದು ತಾಯಿಗೆ ಇಂಥ ಒಬ್ಬ ಮಗ ಹುಟ್ಟಿರೋದು ನಿಜವಾಗ್ಲೂ ಬಹಳ ಅಭಿನಂದನೆ ಹೇಳ್ಬೇಕು ಅವ್ರಿಗೆ. ಅಂತ ಒಂದು ವಿನೋದ್ ರಾಜು ಅಷ್ಟೇ. ಇವತ್ತು ಸಹ ಕಲಾವಿದನ ಕಂಡ್ರೆ ಬಹಳ ಅಭಿಮಾನ, ಕಷ್ಟದಲ್ಲಿರೋರಿಗೆ ಕಂಡ್ರೆ ಬಹಳ ಅಭಿಮಾನ, ಸಹಾಯ ಮಾಡುವಂತ ಹಸ್ತ ಇವತ್ತಿಗೂ ನಮಗೆ ಬಡವರ ಕಲಾವಿದರು ಯಾರೇ ಇದ್ರು ಅವ್ರಿಗೂ ಸಹಾಯ ಮಾಡ್ತಾರೆ. ಆದ್ದರಿಂದ ದೇವರು ಅವರಿಗೆ ಈ ರೀತಿ ಒಂದು ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಸಂಪತ್ತು, ಭಾಗ್ಯ, ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊತೀನಿ. ನೀವು ಲೀಲಾವತಿ ಅಮ್ಮ ಅವ್ರನ್ನ ಮತ್ತು ವಿನೋದ್ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದವರು. ಲೀಲಾವತಿ ಅಮ್ಮ ಅವರು ಮತ್ತು ವಿನೋದ್ ಅವರು ಅಯ್ಯೋ, ಲೀಲಾವತಿ ಮತ್ತು ವಿನೋದ್ ಅಂದ್ರೆ ಅಂತ ತಾಯಿ ಮಗನ ನಾವು ನೋಡೇ ಇಲ್ವಾ. ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರೋರು. ಆ ತಾಯಿ ಅಷ್ಟು ಹಚ್ಕೊಂಡಿರೋರು, ಮಗನೂ ಅಷ್ಟು ಹಚ್ಕೊಂಡಿರೋರು. ಇಬ್ಬರು ಬಿಟ್ಟು ಬೇರೆ ಬರ್ತಾನೆ ಇರಲಿಲ್ಲ. ತಾಯಿ ಹೇಳಿದ ಮಾತೇ ವೇದ ವಾಕ್ಯ. ವಿನೋದ್ ರಾಜ್ ಇವತ್ತಿಗೂ ಹಾಗೆ ನಡೀತಾ ಇದ್ದಾರೆ. ಅವರು ಲೀಲಾವತಿಯವರು ಒಂದು ಟೈಮ್ನಲ್ಲಿ ಕಲಾವಿದರಿಗೆ ಕಷ್ಟ ಬಂದಾಗ ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದ್ರಿಂದ ವಿನೋದ್ ರಾಜ್ ಇವತ್ತಿಗೂ ಸಹ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತ ಒಂದು ತಾಯಿ, ಅಂತ ತಾಯಿ ಪಡೆದಂತ ವಿನೋದನೂ ಪುಣ್ಯವಂತ, ಅಂತ ತಾಯಿ ಪಡೆದಂತ ವಿನೋದನೂ ಪುಣ್ಯವಂತ. ತಾಯಿ ಹಾಕ್ಬಿಟ್ಟ ದಾರಿಯಲ್ಲೇ ನಡೀತಾ ಇದಾರೆ. ಒಳ್ಳೇದಾಗ್ಲಿ. ಏನಿಲ್ಲ, ಎಲ್ಲ ಮಾಮೂಲಿ ಜೊತೆಲೆ ಉಳಿರ್ತೀವಿ, ಜೊತೆಲೆ ಊಟ ಮಾಡ್ತಾ ಇದ್ವಿ, ಪಾತ್ರ ಮಾಡ್ತಾ ಇದ್ವಿ, ಒಟ್ಟಿಗೆ ಇರ್ತಾ ಇದ್ವಿ. ಅವ್ರು ಯಾವ ತರ ಭೇದ ಎಣಿಸ್ತಾ ಇರ್ಲಿಲ್ಲ. ಹಾಗಾಗಿ ಯಾವುದೇ ರೀತಿಯ ಒಂದು ವೈಪರೀತ್ಯವಾಗ್ಲಿ ಯಾವುದೇ ಇದಾಗ್ಲಿಲ್ಲ. ಎಲ್ಲರೊಟ್ಟಿಗೆ ಸಹಕಾರ, ಎಲ್ಲರ ಜೊತೆಗೆ ಆರಾಮಾಗಿರ್ತಾ ಇದ್ವಿ. ನನ್ನನ್ನು ಕರೆದ ಜನ್ನ ಅಂತ ಕರಿತಾ ಇದ್ರು. ಯಾಕಂದ್ರೆ ಅವ್ರ ಜನಾರ್ದನ ಅಂದ್ರೆ ಜನ್ನು ಅನ್ನೋರು. ಇವತ್ತಿನ ದಿನ ಶುಭ ದಿನ. ಈ ಸಮಾರಂಭಕ್ಕೆ ಸಹೃದಯರಾದ ಸಂಸ್ಕಾರವಂತರಾದ ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ದೇಗುಲ ದರ್ಶನ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರೋದಂತಕ ಎಲ್ಲ ಸಮಸ್ತ ಕನ್ನಡಿಗರಿಗೂ ನನ್ನ ಕೃತಜ್ಞತೆ, ನಮಸ್ಕಾರಗಳು, ವಂದನಗಳು, ಅಭಿನಂದನೆಗಳು మరియు ಶುಭಾಶಯ ತಿಳಿಸ್ತಾ ಇದ್ದೀನಿ. ಈ ಸಮಾರಂಭ ಯಾವಾಗ್ಲೂ ಯಾರನ್ನ ಸಾಧನೆ ಮಾಡಿದ್ರೆ ಕೋಟಿ ಕೊಬ್ಬ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಕೋಟಿ ಕೊಬ್ಬ ವಿನೋದ್ ರಾಜ್ ಇಲ್ವೇ ಇಲ್ಲ. ತಾಯಿ ತಕ್ಕ ಮಗ ಅವರು ಲೀಲಾವತಮ್ಮ ಅವರ ರೀತಿ, ನೀತಿ, ಗುಣ, ಸಮಾಜ ಸೇವೆ, ಚರಿತ್ರೆ. ಕರ್ನಾಟಕದಲ್ಲಿ ಎಷ್ಟೋ ಜನ ನಿಧನ ಆಗಿದ್ದಾರೆ. ಗೌರ್ಮೆಂಟ್ ಆನರಿಂದ ಹೋದ್ರು. ಅವ್ರ ಗುಣ ಪವಿತ್ರವಾದ ಗಂಗೆ ಅಂತ ಹೇಳ್ಬೋದು. ಅವರು ಪ್ರತಿ ಒಂದು ಅಮ್ಮನ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪಿತೃವಾರ್ಥ ಬರಗಾಲ ಅಂತ ಹೇಳಿದ್ರು, ಕಾಡಿಗೆ ಹೋದ್ರಷ್ಟೇ. ಆದ್ರೆ ನಮ್ಮ ವಿನೋದ್ ರಾಜ್ ತಾಯಿಗೆ ತಕ್ಕನಂತ ಮಗ, ಮಾತೃವಾರ್ಥ ಪರಿವಾರಗಾನ, ಹೆಂಡತಿ ಮಕ್ಕಳು, ಅವರ ಜೀವನ ಶೈಲಿನೇ ಬಿಟ್ಟು ಸಮಾಜ ಸೇವೆ ಮಾಡ್ತಾ ತಾಯಿ ಜೊತೆ ಕೊನೆ ಉಸಿರು ಹೋಗೋವರೆಗೂ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈವಾಗಲೂ ಯಾರು ಎಷ್ಟೋ ಕೋಟ್ಯಾಧೀಶರಿದ್ದಾರೆ, ಯಾರು ತಾಯಿಗೆ ದೇವರದು ಕಟ್ಟಿರೋದು ಹಿಸ್ಟ್ರಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಇಂಥ ಸಮಾರಂಭಕ್ಕೆ ಬಂದಿದ್ದ ಎಲ್ಲ ಕನ್ನಡಿಗರಿಗೂ, ಸಮಸ್ತ ಕನ್ನಡಿಗರಿಗೂ ನಾನು ತಲೆ ಬಗ್ಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಮ್ಮ ಇರುವಾಗ ಯಾವ ತರ ವಿನೋದ್ ರಾಜನ್ನು ನೀವು ಆದರಣೆ ಮಾಡಿದ್ದಾರೆ. ಅವ್ರು ಹೇಳಿದ್ರು ವಿನೋದ್ ರಾಜು ತಾಯಿಲಂತ ತಬ್ಲಿಗ್ ಬಂದಿದ್ದಾರೆ ಅಂತ. ವಿನೋದ್ ರಾಜ್ ಯಾವಾಗೂ ತಾಯಿಲ ತಬ್ಲಿ ಅಲ್ವೇ ಇಲ್ಲ. ಸಮಸ್ತ ಕನ್ನಡಿಗರು ಮನಸ್ಸಲ್ಲೇನು ಅವ್ರಿಗೆ ಗೌರವ ಇದೆ,
ಆದರನಿದೆ, ಅವನ್ನ ಆದರಿಸ್ತಾನೆ ಇರ್ತಾರೆ. ಈ ಸಮಾರಂಭಕ್ಕೆ ನಾನು ಎಷ್ಟೋ ಭಾಗ್ಯವಂತ. ಎಷ್ಟೊಂದ್ ಸಲ ಅವ್ರ ಮನೆಗೆ ಹೋಗಿದ್ದೀನಿ, ಲೀಲಾವತಮ್ಮ ಜೊತೆಯಲ್ಲಿ ಮಾತಾಡಿದೀನಿ, ಡ್ಯಾನ್ಸ್ ಮಾಡಿದೀನಿ. ಅವ್ರ ಕಷ್ಟ ನಷ್ಟ ಎಲ್ಲ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಎಷ್ಟೋ ಜನ ಅವ್ರು ಸಕ್ಸಸ್ಫುಲ್ ವಾರಿಯರ್ ಅಂತ ಹೇಳ್ಬೋದು. ಎಷ್ಟೋ ಜನ ಚುಚ್ಚು ಮಾತಾಡಿದ, ಯಾರನ್ನೂ ಕೇರ್ ಮಾಡಿಲ್ಲ. ಅವ್ರು ಒಂದೇ ಹೇಳಿದ್ರು, ಅಮ್ಮ ಯಾರು ಮಾತಾಡಿದ್ರೆ ನಮ್ಗೇನಮ್ಮ, ನಮ್ ಗುಣ ನಮ್ಮ ಹತ್ರ ಇರತ್ತೆ ಅಂತ. ಗುಣವಂತರಾದ ಫ್ಯಾಮಿಲಿಗೆ 4 ಲೈನ್ ಹೇಳ್ತೀನಿ. ಆಡಂಬರವಿಲ್ಲದ ಮನೆ, ನಿರಾಡಂಬರದಿಂದ ನಡೆಸುವ ಸಂಸಾರ, ನೀತಿ ನಿಯಮಗಳಿಂದ ಬೆಳೆದಿದ್ದ ಮಕ್ಕಳನ್ನು ಆ ನೀರಜಾಕ್ಷಡೆ ಕೊಂಡಾಡ್ದ ಸತ್ಯ ನಗಸತ್ಯ ಅಂತ ಕವನಗಳು ಬರೆದಿದೆ. ಅದು ಇವತ್ತಿನ ದಿನ ಲೀಲಾವತಮ್ಮ ಮನೆಗೆ ಈ ಪದ್ಯವನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಅವಕಾಶ ಕೊಡಿದಂಕ ನಿಮ್ಗೆಲ್ಲರಿಗೂ ನನ್ನ ಶಿರವಣೆ ಆಗುತ್ತೀನಿ. ಥ್ಯಾಂಕ್ ಯು ಲಾಟ್ ಫಾರ್ ಯುವರ್